ಸಾರ್ವಜನಿಕವಾಗಿ ಬಿಎಂಆರ್ಸಿಎಲ್ ದರ ಏರಿಕೆ ಮೇಲೆ ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ದ ಹಾಗೆ ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದಿರುವಂತಹ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ್ ರಾವ್ ಒಂದಷ್ಟು ಕ್ಲಾರಿಫಿಕೇಶನ್ ಕೊಟ್ಟರು. ಫೇರ್ ಫಿಕ್ಸೇಷನ್ ಸಮಯದಲ್ಲಿ ಎರರ್ ಆಗಿದೆ, ಅದನ್ನ ನಾವು ಸರಿಪಡಿಸ್ತೀವಿ ಅಂತ. ಕೊನೆಗೂ ಪ್ರಯಾಣಿಕರ ಆಕ್ರೋಶಕ್ಕೆ ಬಿಎಂಆರ್ಸಿಎಲ್ ಮಣಿದಿದೆ. ಎಲ್ಲಿ ದರ ಇಳಿಕೆ ಮಾಡುವಂತ ಸಾಧ್ಯತೆ ಇದೆಯೋ ಅಲ್ಲಿ ಇಳಿಕೆ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಜನಾಭಿಪ್ರಾಯದ ಮೇಲೆ ಮೆಟ್ರೋ ದರ ಇಳಿಸೋದಕ್ಕೆ ಕ್ರಮ ಕೈಗೊಳ್ಳುತ್ತೀವಿ ಅಂತಾನೂ ಹೇಳಿದ್ದಾರೆ. ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ್ ರಾವ್ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಫೇರ್ ಫಿಕ್ಸೇಷನ್ ಸಂದರ್ಭದಲ್ಲಿ ಎರರ್ ಆಗಿರೋದು ಹೌದು, ರಿವೈಸ್ಡ್ ಫೇರ್ ಅನ್ನ ನಾವು ಆದಷ್ಟು ಬೇಗನೆ ನಿಮ್ಮ ಗಮನಕ್ಕೆ ತರ್ತೀವಿ ಅನ್ನೋದಾಗಿ ಹೇಳಿದ್ದಾರೆ. ಮೆಟ್ರೋ ಕನಿಷ್ಠ 15 ವರ್ಷದಲ್ಲಿ ನಾವು ನಡೆಸ್ತಾ ಇದ್ದೇವೆ. ಈಗ ಇಟ್ ಈಸ್ ಫೇರ್ ಫಿಕ್ಸೇಷನ್ ಮಾಡಬೇಕಾದ್ರೆ ನಾವು ಕನಿಷ್ಠ ಒಂದು 4-5 ವರ್ಷದಿಂದ ನಾವು ಈ ಫೇರ್ ಫಿಕ್ಸೇಷನಿಗೆ ಒಂದು ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಮಾಡಲಿಕ್ಕೆ ಒಂದು ರಿಕ್ವೆಸ್ಟ್ ಮಾಡಿಬಿಟ್ಟು ಫೇರ್ ಫಿಕ್ಸೇಷನ್ ಆಗಿಬಿಟ್ಟಿದೆ. ನಾವು ದ ಆ್ಯಕ್ಟ್ ಏನು ಮಾಡಿತ್ತು, ಇಟ್ ಈಸ್ ಅಪ್ಲಿಕಬಲ್ ಫಾರ್ ಆಲ್ ದ ಮೆಟ್ರೋ ಆ್ಯಕ್ಟ್ಸ್, ಆಲ್ ಮೆಟ್ರೋಸ್. ಸೊ ಅದರ ದಾರಿಯಿಂದಲೇ ಈಗಾಗಲೇ ಫೇರ್ ಫಿಕ್ಸೇಷನ್ ಕಮಿಟಿ ಅವರು ರಿಪೋರ್ಟ್ ಪ್ರಕಾರ ನಾವು ಈಗ ಫೇರ್ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. ಕನಿಷ್ಠ ಲಾಸ್ಟ್ ಸಂಡೇಯಿಂದ ನಾವು ಅದನ್ನು ದರ ಫಿಕ್ಸ್ ಮಾಡುವಾಗ ಸಾಕಷ್ಟು ಕೇಸಸ್ನಲ್ಲಿ ನಮಗೆ ಮಾಹಿತಿ ಏನು ಬಂದಿತ್ತು ಅಂತ ಹೇಳಿಬಿಟ್ರೆ, ಸ್ವಲ್ಪ ರೇಟ್ಸ್ನಲ್ಲಿ ಅಬ್ನಾರ್ಮಲ್ ಇನ್ಕ್ರೀಸ್ ಆಗಿದೆ, ಸ್ವಲ್ಪ ಕೇಸಸ್ನಲ್ಲಿ ಸ್ಟೇಜ್ ಜಂಪಿಂಗ್ ಆಗಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕಂಪ್ಲೇಂಟ್ಸ್ ಬಂದಿತ್ತು. ಕೆಲವು ಜನರು ಸೋಷಿಯಲ್ ಮೀಡಿಯಾನಲ್ಲಿ ಸಹ ತಮ್ಮ ಹಳೆ ಟಿಕೆಟ್ ಮತ್ತು ಹೊಸ ಟಿಕೆಟ್ ಕೊಟ್ಟಿದ್ದೇವೆ. ನಾವು ಮಾಡುವಾಗ ನಾವು ಫೇರ್ ಮ್ಯಾಟ್ರಿಕ್ಸ್ ಮಾಡ್ತಾ ಇರ್ತೀವಿ. ಆ ಫೇರ್ ಮ್ಯಾಟ್ರಿಕ್ಸ್ ಆಧಾರದಲ್ಲಿ ನಾವು ಡೀಟೇಲ್ ಆಗಿ ಸ್ವಲ್ಪ ಪರಿಶೀಲನೆ ಮಾಡಿಬಿಟ್ಟು ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಕರೆಕ್ಷನ್ಸ್ ಮಾಡಲಿಕ್ಕೆ ಅವಕಾಶ ಇದೆಯಲ್ಲ ಅಂತ ಹೇಳಿಬಿಟ್ಟು ನಾವು ಚೆಕ್ ಮಾಡಿದ್ದೇವೆ. ಇದರ ಬಗ್ಗೆ ನಮ್ಮ ವಾಟ್ ಯು ಕಾಲ್ ಬೋರ್ಡ್ ಮೆಂಬರ್ ಸದಸ್ಯರು ಸಹ ಇದರ ಬಗ್ಗೆ ನಾವು ಚರ್ಚೆ ಮಾಡಿಬಿಟ್ಟು ನಮ್ಮ ಬೋರ್ಡ್ ಪ್ರೆಸಿಡೆಂಟ್ ಸಹ ಇದರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ವಿ ಆಲ್ಸೋ ಹ್ಯಾಡ್ ಅ ಡೀಟೇಲ್ ಡಿಸ್ಕಷನ್. ಸಾಕಷ್ಟು ಲಾಟ್ ಆಫ್ ಪೀಪಲ್ ಅಂತ ಹೇಳಿಬಿಟ್ರೆ ಬೇರೆ ಬೇರೆ ಜನರು ರೆಪ್ರೆಸೆಂಟೇಷನ್ ಕೊಟ್ಟಿದ್ದರು, ಶಾಸಕರು ಸಹ ಕೊಟ್ಟಿದ್ದರು. ಇದರ ಬಗ್ಗೆ ಸಹ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಮತ್ತು ನಮ್ಮ DCM, ನಮ್ಮ ಡಿಪ್ಟಿ ಚೀಫ್ ಮಿನಿಸ್ಟರ್ಸ್ ಅವರು ಸಹ ಇದರ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಹೇಳಿದ ತಕ್ಷಣ ನಾವು ಅದೆಲ್ಲ ರೆಪ್ರೆಸೆಂಟೇಷನ್ಸ್ ಅವರು ನಮಗೆ ಸಹ ಹೇಳಿದರು, ಇದು ಏನಾದರೂ ಎನಾಮಲೀಸ್ ಇದ್ದರೆ ಕರೆಕ್ಷನ್ ಮಾಡಿ ಅಂತ ಹೇಳಿ ನೋಡ್ಕೊಳ್ತಾ ಇದ್ದಾರೆ. ಚೀಫ್ ಮಿನಿಸ್ಟರ್ ನಾವು ಅದನ್ನೆಲ್ಲ ರೀಎಕ್ಸಾಮಿನ್ ಮೆಟ್ರೋ ಕನಿಷ್ಠ 15 ವರ್ಷದಲ್ಲಿ ನಾವು ನಡೆಸ್ತಾ ಈಗ ಮಿನಿಮಮ್ ಫೇರ್ ಈಗಲೂ ಸಹ 10 ರೂಪೀಸ್ ಇರುತ್ತದೆ. ಈಗಲೂ ಸಹ ಮಿನಿಮಮ್ ಫೇರ್ 10 ರೂಪೀಸ್ ಇರ್ತದೆ. ಮ್ಯಾಕ್ಸಿಮಮ್ ಫೇರ್ ವಿಲ್ ಸ್ಟಿಲ್ ರಿಮೇನ್ 90. ಎಸ್, ದರ ಪರಿಷ್ಕರಣೆ ಇಲ್ಲ. ಪಾಯಿಂಟ್ ನಂಬರ್ 1 ಇಷ್ಟೇ. ಹೌಎವರ್ there were around 600 odd cases. There were around 600 odd cases where we found that the number jumping is between 600 odd cases where this jumping was taking place between 70, it was going up to 80%, some were going to 90%, some were going to 100%. Right? Out of the total, how much was it? 4,600 cases nalli athara ittu. This at least we have been able to resolve within the ambit of the recommendations of the fair committee. So aa thara cases iruvaga, so automatically baki ella cases also will start coming down in different ranges. When we have done this one calibration, we have been able to find that this kind of 100% hike will not happen. That much we can say. It will come down by, most probably it will come down by one stage to 50. I said, if it becomes 29 and it's gone up to 60, my assumption is that based on this correction, this calibration which you have done, it will come down to 50 most probably. It will come down there. Huh? It might be that, madam, I do not know, but it might be that 50 rupees flat. If you are giving individual cases, it will be something like that. Where before discount. So before discount. Then it will come down, if you take a card or something, there will be a discount of another 5 rupees. It will come down to 45 most probably. As of now, the card, people who have taken cards or people who have taken NCMC cards, they are the persons eligible for this discount. Off peak nalli they are getting 5% anyway. So like yen edit prakara, if you are getting 24 rupees was earlier going to
50 rupees ಅಂತ ಹೇಳಿದರೆ it will now get adjusted to 40 rupees because it will come down by one stage because 100% jump is something which we have seen is not the correct thing which has happened, and we are trying to respond to this only. In fact, board has debated a detail on this, and most probably it will come down by that one stage. So basically, wherever there is 100% jump, you are Let me explain. Earlier, the card discount is only for people with either NCMC or the smart cards. So that will remain. That is the recommendation. See, the fare has to be understood in the form of a matrix. It is not a linear distance prakara alla, because any fare is decided on the basis. I've got 4,600 combinations which are possible in our metro. So that is our matrix. Stations each station multiplied by each. So our matrix prakara there will be different distances in that matrix. So that ಲೆಕ್ಕ ನಾವು ಏನು ತಗೊಳ್ತೇವೆ, it will be on that distance. Now in some cases you will have a fare jump in some cases of 60%, some cases it will be for 54%, some cases it will be 30%, some cases it will be 10%. In different locations based on the distance there will be any possibility. This happens for two reasons. One is you are merging slabs in different locations, so basically this creates a problem, and second, we are following the matrix. ನೋಡಿ, ಮೆಟ್ರೋ ಟಿಕೆಟ್ ದರ ಇಳಿಕೆ ಆಗುತ್ತೆ. ಅದರಲ್ಲಿ ಒಂದು ಗಮನಿಸಬೇಕು, ಕನಿಷ್ಠ 10 ರೂಪಾಯಿ ಹಾಗೆ ಗರಿಷ್ಠ 90 ರೂಪಾಯಿ ಅಂತ ಏನಿರುತ್ತೆ ಅದು ಹಾಗೇನೇ ಇರುತ್ತೆ. ಅದರಲ್ಲಿ ಏನು ಬದಲಾವಣೆ ಇರೋದಿಲ್ಲ. ನಾವು ಮಾಡಿರುವಂತ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸ್ಟೇಜ್ನಿಂದ ಸ್ಟೇಜ್ಗೆ 90ರಿಂದ 100% ಅಷ್ಟು ಹೆಚ್ಚಳ ಆಗಿದೆಯಲ್ಲ, ಸ್ಟೇಜ್ನಲ್ಲಿ ರೇಟ್ ಜಂಪ್ ಆಗಿದ್ರೆ ಅದನ್ನ ಮರ್ಜ್ ಮಾಡ್ತೀವಿ. ಸ್ಟೇಜ್ ಬೈ ಸ್ಟೇಜ್ ರೇಟನ್ನು ಮರ್ಜ್ ಮಾಡ್ತೀವಿ ಅಷ್ಟೇ ಅಂತ ಹೇಳಿದ್ದಾರೆ. 30 ರೂಪಾಯಿದಲ್ಲಿ 60 ರೂಪಾಯಿ ಆಗಿದೆ, ಅಲ್ಲಿ ಮಾತ್ರ ದರ ಇಳಿಕೆ ಆಗುತ್ತೆ ಅನ್ನುವಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗ ಮಿನಿಮಮ್ ಫೇರ್ ಈಗಲೂ ಸಹ 10 ರೂಪೀಸ್ ಇರುತ್ತದೆ. ಈಗಲೂ ಸಹ ಮಿನಿಮಮ್ ಫೇರ್ 10 ರೂಪೀಸ್ ಇರ್ತದೆ. ಮ್ಯಾಕ್ಸಿಮಮ್ ಫೇರ್ ವಿಲ್ ಸ್ಟಿಲ್ ರಿಮೇನ್ 90. ಎಸ್, ದರ ಪರಿಷ್ಕರಣೆ ಇಲ್ಲ. ಪಾಯಿಂಟ್ ನಂಬರ್ 1 ಇಷ್ಟೇ. ಹೌಎವರ್ there were around 600 odd cases. There were around 600 odd cases where we found that the number jumping is between 600 odd cases where this jumping was taking place between 70, it was going up to 80%, some were going to 90%, some were going to 100%. Right? Out of the total, how much was it? 4,600 cases nalli athara ittu. This at least we have been able to resolve within the ambit of the recommendations of the fair committee. So ಆ ಥರ ಕೇಸಸ್ ಇರುವಾಗ, so automatically ಬಾಕಿ ಎಲ್ಲ cases also will start coming down in different ranges. When we have done this one calibration, we have been able to find that this kind of 100% hike will not happen. That much we can say. See, the fare has to be understood in the form of a matrix. It is not a linear distance prakara alla, because any fare is decided on the basis. I've got 4,600 combinations which are possible in our metro. So that is our matrix. Stations each station multiplied by each. So our matrix prakara there will be different distances in that matrix. So that ಲೆಕ್ಕ ನಾವು ಏನು ತಗೊಳ್ತೇವೆ, it will be on that distance. Now in some cases ಏನು ಬರಲ್ಲ. So basically your fares will be at different stages. You got the point? So this is where I am getting different fares. So now this fare may have gone up by, say 100% is what some people are complaining. This fare would have gone up by 30%. Depends on the distance. So these corrections are what we are trying to see. It is abnormal like this, which has been mentioned. We made those details. ಅರ್ಥ ಆಯ್ತೇನಪ್ಪ? ಏನು ನೋಡ್ಲಿಲ್ಲ, ಸುಮ್ಮನೆ ಮಾಡು ಅಂತ. That's what, it will come down by 15%, 20%, 30% correction. 100%. Don't talk about. Are you talking absolute numbers or percent? Percentage maybe around 30%.
ಸರ್ ಕೂತ್ಕೊಂಡ್ಬಿಡಿ ಸರ್ ಆಡಿಯೋ ಬರ ಆಗ್ಬೋದು ರೇಂಜಸ್ ಸರ್ ಸರ್ ಕೂತ್ಕೊಂಡ್ಬಿಡಿ ಸರ್ ಕೂತ್ಕೊಂಡ್ಬಿಡಿ ಸರ್ See, I said now wait. Average is roughly around 46%. ಸ್ಟೇಜ್ ಬೈ ಸ್ಟೇಜ್ ಹೇಗೆ ಮರ್ಜ್ ಆಗುತ್ತೆ ಅನ್ನೋದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ BMRCL MD. ಮತ್ತೆ ಒಂದು ವಿಚಾರನ ಹೇಳಿದ್ದಾರೆ, ಕನಿಷ್ಠ ಏನು ಮಿನಿಮಮ್ ಹಾಗೆ ಮ್ಯಾಕ್ಸಿಮಮ್ ಅನ್ನೋದಾಗಿ ಈಗ ಫಿಕ್ಸ್ ಆಗಿದೆಯಲ್ಲ, 10 ರೂಪಾಯಿ ಕನಿಷ್ಠ ಹಾಗೆ ಗರಿಷ್ಠ 90 ರೂಪಾಯಿ ಅಂತ, ಅದು ಹಾಗೇನೇ ಇರುತ್ತೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಆಗೋದಿಲ್ಲ. ಆದರೆ ಸ್ಟೇಜ್ನಿಂದ ಸ್ಟೇಜ್ಗೆ 90 ಹಾಗೆ 100ರಷ್ಟು ಏನು ಹೈಕ್ ಆಗಿದೆ ಅದನ್ನ ಸರಿಪಡಿಸ್ತೀವಿ ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಸ್ಟೇಜ್ನಲ್ಲಿ ರೇಟ್ ಜಂಪ್ ಆಗಿದ್ರೆ ಅದನ್ನ ಮರ್ಜ್ ಮಾಡ್ತೀವಿ ಅನ್ನುವಂಥ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. 30 ರೂಪಾಯಿ ಇದ್ದಂಥ ಟಿಕೆಟು ಅದು 60 ರೂಪಾಯಿ ಆಗಿದ್ದಲ್ಲಿ ಅಲ್ಲಿ ನಾವು ದರವನ್ನು ಇಳಿಕೆ ಮಾಡ್ತೀವಿ. ಅದರ ಹೊರತಾಗಿ ಕನಿಷ್ಠ ಮತ್ತು ಗರಿಷ್ಠದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. 90ರಿಂದ 100ರಷ್ಟು ಹೆಚ್ಚಾದಂಥ ಕಡೆ ಅಲ್ಲಿ ಚೇಂಜಸ್ಗಳನ್ನು ಮಾಡ್ತೀವಿ. ಜೊತೆಗೆ ರಿವೈಸ್ಡ್ ಫೇರ್ ಏನು ಬರುತ್ತಲ್ಲ ಅದನ್ನು ನಿಮ್ಮ ಗಮನಕ್ಕೆ ತರ್ತೀವಿ ಅನ್ನೋದಾಗಿಯೂ ಹೇಳಿದ್ದಾರೆ. ಅದರ ಜೊತೆಗೆ BMRCL ಏನೇನು ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದೆ ಅನ್ನೋದನ್ನು ಕೂಡ ಇದೇ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ MD ಅವರು. ಅಂತ ಹೇಳಿದ್ರೆ ಲೋನ್ ರೀಪೇ ಮಾಡುವಂಥದ್ದು ಇರುತ್ತೆ, 770ರಿಂದ 2700 ಕೋಟಿವರೆಗೂ ಅಲ್ಲಿ ಲೋನನ್ನು ರೀಪೇ ಮಾಡೋದಿರುತ್ತೆ. ಅದರಲ್ಲಿ ಲಾಭ ಅಂತ ಬರೋದಿಲ್ಲ, ನಾವು ನಷ್ಟದಲ್ಲೇ ಎಫಿಷಿಯೆಂಟ್ ಆಗಿ ರನ್ ಮಾಡಬೇಕಾಗುತ್ತೆ ಅನ್ನುವಂಥ ತಮ್ಮ ಸಮಸ್ಯೆಗಳನ್ನು ಕೂಡ ಜನರ ಮುಂದೆ ಇಡುವಂಥ ಪ್ರಯತ್ನ ಮಾಡಿದ್ದಾರೆ. So different stages there will be different rates. ಬೇನಿಗಾನಹಳ್ಳಿಯಿಂದ ಕಳಸಬಾಳುವ ಟಿಕೆಟ್ ಹೆಚ್ಚಳ ಮಾಡೋಕ್ಕಿಂತ ಮುಂಚೆ ವಿಧಾನಸೌಧ ಮೆಟ್ರೋ ಸ್ಟೇಷನ್ 26 ರೂಪಾಯಿ 75 ಪೈಸೆ. ಸರ್ ಪ್ಲೀಸ್ ಸಿಡಮ್ ಸರ್. ಈ ವರ್ಷ ಟಿಕೆಟ್ ಈ ಭಾನುವಾರ ಟಿಕೆಟ್ ದರ ಹೆಚ್ಚಳವಾದ ಮೇಲೆ 60 ರೂಪಾಯಿ ತಗೊಂಡಿದ್ದಾರೆ. ಅಂದ್ರೆ ಅಲ್ಲಿಗೆ 100% ಗಿಂತ ಹೆಚ್ಚಳ ಆಯ್ತು ಸರ್. ಈಗ ಅದರಲ್ಲಿ ಎಷ್ಟು ಕಡಿಮೆ ಮಾಡ್ತೀರಾ ಅಂತ? ಈಗ ಅದು it will not be more than 70%. 71. ದಯವಿಟ್ಟು ಅರ್ಥ ಮಾಡಿ ಸರ್ ಕೂತ್ಕೊಳ್ಳಿ ಸರ್. what happened like I mentioned, if it goes into one stage, if it jumps up from one stage and jumps to another stage, okay. ಶನಿವಾರ ಕೊಟ್ಟಿರುವಂತ ಪ್ರೆಸ್ ನೋಟ್ ಅಲ್ಲಿ ಸರ್ ಇರೋ 30 ಲೈನಿಗೆ 300 ಕನ್ಫ್ಯೂಸ್ ಇದೆ. 30 ಲೈನ್ ಹಾಕಿದ್ರೆ ಪ್ರೆಸ್ ನೋಟ್ ಅಲ್ಲಿ 300 ಕನ್ಫ್ಯೂಸ್ ಯಾವ ಕ್ಲಾರಿಟಿ ಇಲ್ಲ. ಹಿಂದೆ ಎಷ್ಟಿತ್ತು ನೋಡಿ ಸರ್, BMTC ಕಂಪ್ಯಾರಿಸನ್ ಕೇಳದೆ ನಾನು ಕಂಪ್ಯಾರಿಸನ್ ಕೇಳದೆ 10 ಸ್ಟೇಜ್ ಇತ್ತಲ್ಲ, 10 ಸ್ಟೇಜ್ ಬೋರ್ಡ್ ಆಗಿ ಈಗ ಕಳೆದ ಬಾರಿ ಎಷ್ಟಿತ್ತು ಈಗ ಏನಿದೆ ಕಂಪ್ಯಾರಿಸನ್ ಮಾಡಿ ಕೇಳದೆ ನಾನು ಗೊತ್ತಿಲ್ಲ. Okay, I got your point. You want a simple matrix key. ಇಷ್ಟು ರೇಟ್ ಇತ್ತು, ಇಷ್ಟು ಕೇಸ್ ಇತ್ತು. That's it. Simple. ಅವಾಗ ನಿಮ್ಮೂ ಕೂಡ ಎಷ್ಟು ರೈಸ್ ಆಗಿದೆ ನಿಮ್ಮೂ ಗೊತ್ತಾಗ್ತಿಲ್ಲ ಸರ್. ಈಗ ನಿಮ್ಮೂ ಗೊತ್ತಿಲ್ಲ 20% ಎಲ್ಲ ಆಗಿದೆ, 100% ಆಗಿದೆ. ಕರೆಕ್ಟ್ 46 ಅಲ್ಲ. 26 ರೂಪಾಯಿ ಇತ್ತು, 60 ರೂಪಾಯಿ.